ಈ ಒಂದು ಕ್ಯಾಟಗರಿನಲ್ಲಿ ಯೂಟ್ರಸ್ ದೊಡ್ಡದಿದೆ ಅಂತ ಅಳ್ತಾ ಇರ್ತಾರೆ, ಇನ್ನೊಂದು ಕ್ಯಾಟಗರಿ ಯೂಟ್ರಸ್ ಚಿಕ್ಕದಿದೆ ಅಂತ ಅಳ್ತಾ ಇರ್ತಾರೆ. ಅಯ್ಯೋ ಯೂಟ್ರಸ್ ಚಿಕ್ಕದಿದೆ ಅಂತ ಹೇಳಿದರೆ ಏನಾಗುತ್ತೋ ಏನೋ, ಕನ್ಸೀವ್ ಆಗೋಕ್ಕಾಗುತ್ತೋ ಇಲ್ವೋ, ಏನಾದರೂ ಪ್ರಾಬ್ಲಮ್ ಆಗುತ್ತೋ ಇಲ್ವೋ, ಹೆಲ್ದಿ ಆಗಿರುವಂತಹ ಮಗು ಬೆಳೆಯುತ್ತೋ ಇಲ್ವೋ ಅಂತಂತ ಹೇಳಿ ಕನ್ಸರ್ನ್ಸ್ ಇರುತ್ತೆ ಯೂಶ್ವಲಾಗಿ. ಬಟ್ ಯಾವಾಗ ಈ ಚಿಕ್ಕ ಯೂಟ್ರಸ್ಸಿಗೆ ಚಿಕ್ಕ ಗರ್ಭಾಶಯ ನಿಮಗೆ ಇರೋದಕ್ಕೆ ಕಾರಣ ಬೈ ಬರ್ತ್ ಅಂದರೆ ಕಂಜೆನೆಟಲ್ ರೀಸನ್ನಿಂದ, ಅಂದರೆ ಬೈ ಬರ್ತೆ ನಿಮಗೆ ಚಿಕ್ಕ ಯೂಟ್ರಸ್ ಇದೆ ಅಂತಂತಂದರೆ ನಿಮಗೆ ಕನ್ಸೀವ್ ಆಗೋದಕ್ಕಾಗಲಿ ಅಥವಾ ಕನ್ಸೀವ್ ಆದಮೇಲೆ ಫುಲ್ ಟರ್ಮ್ ಮಗುನ ಕ್ಯಾರಿ ಮಾಡೋದಕ್ಕಾಗಲಿ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ಯೂಶ್ವಲಾಗಿ. ಓಕೆ, ಬೈ ಬರ್ತೆ ನಿಮಗೆ ಚಿಕ್ಕ ಯೂಟ್ರಸ್ ಇದೆ ಅಂತಂತಂದರೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಬಿಟ್ಟರೆ ಬೇರೆ ಏನೆಲ್ಲ ರೀಸನ್ನಿಂದ ನಿಮಗೆ ಚಿಕ್ಕ ಯೂಟ್ರಸ್ ಇರಬಹುದು ಅಂತಂತಂದರೆ ಅಶರ್ಮನ್ಸ್ ಸಿಂಡ್ರೋಮ್ ಅಂತ ಆಗುತ್ತೆ. ಯಾವಾಗ ಈಗ ಕನ್ಸೀವ್ ಆಗಿ ಎಬೋಷನ್ ಮಾಡಿಸ್ಕೊಂಡ್ಮೇಲೆ ಅಥವಾ ಏನು ಫೋರ್ಸ್ಡ್ ಎಬೋಷನ್ ಥರ ಏನಾದರೂ ಮಾಡಿಸ್ಕೊಂಡಿದ್ರಿ ಅಥವಾ D&C ಏನಾದರೂ ಮಾಡಿಸ್ಕೊಂಡಿದ್ರಿ ಅಂತಂತಂದರೆ ಆವಾಗ ಯೂಟ್ರಸ್ ಒಳಗಡೆಗೆ ಸ್ಕಾರ್ ಟಿಶ್ಯೂ ಫಾರ್ಮ್ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಸೊ ಈ ಥರ ಸ್ಕಾರ್ ಟಿಶ್ಯೂ ಏನಾದರೂ ಆಗಿತ್ತು ಯೂಟ್ರಸ್ ಒಳಗಡೆ ಅಂತಂತಂದರೆ ಅದರಿಂದ ನಿಮ್ಮ ಯೂಟ್ರಸ್ಸು ಚಿಕ್ಕದಾಗಿರುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರು ಅಂತಂತಂದರೆ ಆಗೇನು ನಾರ್ಮಲ್ ಆಗುವಂತಹ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ರೀಸನ್ನು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಈ ಹಾರ್ಮೋನಲ್ ಇಂಬ್ಯಾಲೆನ್ಸಲ್ಲಿ ಫಸ್ಟ್ ಥಿಂಗು ಲೋ ಈಸ್ಟ್ರೋಜನ್. ಓಕೆ, ದಪ್ಪ ಯೂಟ್ರಸ್ ಆಗೋದಕ್ಕೆ ಕಾರಣ ಹೈ ಈಸ್ಟ್ರೋಜನ್, ಚಿಕ್ಕ ಯೂಟ್ರಸ್ ಆಗೋದಕ್ಕೆ ಕಾರಣ ಲೋ ಈಸ್ಟ್ರೋಜನ್. ಓಕೆ, ಲೋ ಈಸ್ಟ್ರೋಜನ್ನೇ ಯೂಟ್ರಸ್ ಲೈನಿಂಗನ್ನು ಮೇಂಟೈನ್ ಮಾಡೋದಕ್ಕೆ, ಫಾರ್ಮ್ ಆಗೋದಕ್ಕೆ, ನೀಟಾಗಿರೋದಕ್ಕೆ ಈಸ್ಟ್ರೋಜನ್ನೇ ಕಾರಣ. ಬಟ್ ಯಾವಾಗ ಈ ಈಸ್ಟ್ರೋಜನ್ ಲೆವೆಲ್ ತುಂಬ ಕಮ್ಮಿ ಇರುತ್ತೆ ಆವಾಗ ಚಿಕ್ಕ ಯೂಟ್ರಸ್ ಆಗುತ್ತೆ. ಆಯಿತಾ, ಜಾಸ್ತಿ ಇತ್ತು ಅಂತಂತಂದರೆ ಈಸ್ಟ್ರೋಜನ್ ಲೆವೆಲ್ಸು ದಪ್ಪ ಯೂಟ್ರಸ್ ಆಗುತ್ತೆ, ಎಲ್ಲನೂ ಪ್ರಾಬ್ಲಮ್. ನೆಕ್ಸ್ಟ್ ರೀಸನ್ನು ಯಾವುದೇ ಥರನಾದಂತಹ ಇನ್ಫೆಕ್ಷನ್ನಿಂದ ಕೂಡ ನಿಮ್ಮ ಯೂಟ್ರಸ್ಸು ಶ್ರಿಂಕ್ ಆಗಿರುವಂತಹ ಸಾಧ್ಯತೆಗಳು ಇರುತ್ತೆ. ಫ್ಯಾಮಿಲಿ ಹಿಸ್ಟ್ರಿನಲ್ಲೇ ಎಲ್ಲರಿಗೂ, ನಿಮ್ಮ ಫ್ಯಾಮಿಲಿಯ ಎಲ್ಲ ಹೆಣ್ಮಕ್ಳಿಗೂ ಚಿಕ್ಕ ಗರ್ಭಾಶಯ ಇತ್ತು ಅಂತಂತಂದರೆ ಆಬ್ವಿಯಸ್ಲಿ ಬೈ ಡಿಫಾಲ್ಟ್ ನಿಮಗೂ ಕೂಡ ಚಿಕ್ಕ ಯೂಟ್ರಸ್ ಇರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೇನು ಈ ಥರ ರೀಸನಿಂದ ನಿಮಗೇನಾದರೂ ಯೂಟ್ರಸ್ ಚಿಕ್ಕದಿದೆ ಅನ್ನೋದು ಬಂದಿದ್ದರೆ ಕನ್ಸೀವ್ ಆಗೋದಕ್ಕೆ ಆ್ಯಂಡ್ ಮಗುನ ಕ್ಯಾರಿ ಮಾಡೋದಕ್ಕೆ ಯಾವುದೇ ಥರನಾದಂತಹ ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ರೀಸನ್ನು ಚಿಕ್ಕ ವಯಸ್ಸಲ್ಲಿ ಮಾಲ್ ನ್ಯೂಟ್ರಿಷನ್ ಅಂತಂದರೆ ನ್ಯೂಟ್ರಿಷನ್ ಸಿಗದೇ ಇರುವಂತಹ ಪರಿಸ್ಥಿತಿನಲ್ಲಿ ಏನಾದರೂ ಆ ಹೆಣ್ಮಗು ಬೆಳೆದಿತ್ತು ಅಂತಂತಂದ್ರೂ ಕೂಡ ದೊಡ್ಡವರಾದಮೇಲೆ ಕನ್ಸೀವ್ ಆಗುವಂತಹ ಏಜ್ ಬಂದಾದಮೇಲೆ ಈ ಯೂಟ್ರಸ್ಸು ಆವಾಗ ಚೆಕ್ ಮಾಡಿಸ್ತಾರಲ್ಲ. ಸೊ ಹಾಗಾಗಿ ಚಿಕ್ಕ ವಯಸ್ಸಲ್ಲಿ ನ್ಯೂಟ್ರಿಷನ್ ಸಿಗದಿರ ಯೂಟ್ರಸ್ ಚಿಕ್ಕದಾಗಿರುವಂತಹ ಸಾಧ್ಯತೆ ಇರುತ್ತೆ. ಎರಡೂ ಕೇಸಸಲ್ಲೂ ಯೂಟ್ರಸ್ ಚಿಕ್ಕದಿದ್ರು ಯೂಟ್ರಸ್ ದೊಡ್ಡದಿದ್ರು ಎರಡೂ ಕೇಸಸಲ್ಲೂ ಇಂಪ್ಲಾಂಟೇಷನ್ ಫೇಲ್ಯೂರ್ ಆಗೋದು ಆ್ಯಂಡ್ ಮಿಸ್ಕ್ಯಾರೇಜ್ ಆಗೋದು ಅಥವಾ ಪ್ರೀಟರ್ಮ್ ಡೆಲಿವರಿ ಆಗೋದು ಯೂಶ್ವಲ್ ಆಗಿ ಕಾಮನ್. ಬಟ್ ಇಟ್ ಡಸಂಟ್ ಮೀನ್ ದಟ್ ಎಲ್ಲರಿಗೂ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗುತ್ತೆ ಆ್ಯಂಡ್ ಮಿಸ್ಕ್ಯಾರೇಜ್ ಆಗುತ್ತೆ ಅಂತಂತಲ್ಲ. ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ಆದವರು ಕೂಡ ಇದ್ದಾರೆ. ಬಟ್ ಅಕಾರ್ಡಿಂಗ್ಲಿ ಟ್ರೀಟ್ಮೆಂಟ್ ತೊಗೊಂಡು ಟ್ರೈ ಮಾಡಬೇಕಷ್ಟೆ. ಓಕೆ, ಆ್ಯಂಡ್ ಈ ಚಿಕ್ಕ ಯೂಟ್ರಸ್ಸು ದೊಡ್ಡ ಯೂಟ್ರಸ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದ.